ಇದ್ದೀರಿ. ಇಂದು 2500 ವರ್ಷ ಬುದ್ಧಂದು, 800 ವರ್ಷ ಬಸವಣ್ಣಂದು, ಒಂದು ಹೆಚ್ಚು ಕಡಿಮೆ 100 ವರ್ಷ ಅಥವಾ 80 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನು ಇಡೀ ಪ್ರಪಂಚಾದ್ಯಂತ ಮಾತಾಡ್ತೀವಿ ಅಂತ ಹೇಳಿದ್ರೆ ಮನುಕುಲದ ಉದ್ಧಾರತೆಗೆ, ಪ್ರೀತಿ ಮತ್ತು ಸಮನ್ವಯತೆಗೆ, ಸೋದರತ್ವ ಮತ್ತು ಸೌಹಾರ್ದತೆಗೆ, ಪ್ರಜಾಪ್ರಭುತ್ವಾತ್ಮಕ ನಡವಳಿಕೆಗೆ ಅವರು ಕೊಟ್ಟಂತ ಕೊಡುಗೆ ಏನಿರ್ಬೋದು? ಇಡೀ ಪ್ರಪಂಚ 2500 ವರ್ಷ ಆದ್ರೂ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಸವನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಎಂಥ ಸಾರ್ಥಕವಾದಂತಹ ಜೀವನವನ್ನು ನಡೆಸಿ ಇಡೀ ಮನುಕುಲದ ಅಭಿವೃದ್ಧಿಗೆ ಅವರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಭಾಷಣಕಾರರು ದೇವರಾಜು ಮತ್ತು ನಾಗರಾಜ್ ಅವರು ಹೇಳಿದ್ದಾರೆ. ಹಿಂದೆಯಲ್ಲಿ ಮುಳ್ಳೂರಲ್ಲಿ ನಮ್ಮ ನಾಗರಾಜ್ ಅವರು ಮಾತಾಡಬೇಕಾಗಿತ್ತು. ನಾನು ಮಾತಾಡಿ ಹೊರಟೋದ್ರಿಂದ ಅವ್ರಿಗೆ ಮಾತು ಸಿಕ್ಲಿಲ್ಲ. ಇವತ್ತು ನಾ ಬರೋಕ್ಕಿಂತ ಮೊದಲು ಮಾತಾಡಿದ್ರು, ಆಮೇಲೂ ರಾಜ್ಯ ಆಗಿದೆ, ಮತ್ತೇನೋ ಮಾತಾಡಿದ್ದಾರೆ. ದೇವರಾಜ್ ಅವರು ಮಾತಾಡಿದರೆ ಇನ್ನೂ ಮಾತಾಡೋರಿದ್ದಾರೆ. ಬಂಧುಗಳೇ, ಭಾರತ ದೇಶ ಒಂದು ಮಹಾನ್ ರಾಷ್ಟ್ರ. ಪ್ರಪಂಚದಲ್ಲಿ ಇಂಥ ರಾಷ್ಟ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಧರ್ಮಗಳಿದ್ದಾವೆ, ಎಷ್ಟು ಜಾತಿ ಇದೆ, ಎಷ್ಟು ಭಾಷೆ ಇದ್ದಾವೆ, ವೈವಿಧ್ಯಮಯವಾದಂಥ ವೃತ್ತಿ ಬದುಕಿದೆ. ಇವೆಲ್ಲರ ನಡುವೆಯೂ ಒಟ್ಟಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಾಧಕರು ನೀಡಿದಂತ ಕಾಣಿಕೆಯೇ ಮುಖ್ಯ ಕಾರಣ. ಬುದ್ಧ ಅವರ ಹುಟ್ಟನ್ನ, ಅವರ ಸಂಪೂರ್ಣ ಬದುಕನ್ನ ದೇವರಾಜ್ ಅವರು ವಿವರಿಸಿಕೊಟ್ಟಿದ್ದಾರೆ. ಒಂದು ರಾಜ್ಯ ಇನ್ನೊಂದು ರಾಜ್ಯದ ನಡುವೆ ಯುದ್ಧ ನಡೆಯುವಾಗ ಯುದ್ಧದ ಸಾವು ನೋವುಗಳು ಒಂದು ಕಡೆ ಆದ್ರೆ ನದಿಯ ನೀರಿನ ವಿಚಾರದಲ್ಲಿ ಶಾಶ್ವತವಾಗಿ ವೈರತ್ವ ಉಂಟಾಗುತ್ತೆ ಅಂತ ಹೇಳಿ ಅದನ್ನ ತಡಿಲಿಕ್ಕೆ ಅವರು ರಾಜ್ಯವನ್ನೇ ತ್ಯಜಿಸಲು ಅಂತ ಹೇಳಿದ್ರೆ ಎಂತ ತ್ಯಾಗ ಇದೆ. ಸುಂದರವಾದ ಹೆಂಡತಿ, ಮಗ, ರಾಜ್ಯ, ಜನತೆಗೋಸ್ಕರ, ಜನತೆಯ ಶಾಂತಿ ಸೌಹಾರ್ದತೆ ಬದುಕಿಗೋಸ್ಕರ ಅಂತ ಅಧಿಕಾರವನ್ನೇ ಬಿಟ್ಟೋದ ಜನತೆಗೋಸ್ಕರ. ಯಾರು ಬಿಡ್ತಾರೆ ಇವತ್ತು? ಜನ ಹೇಗಾದ್ರೂ ಸಾಯ್ಲಿ, ಏನಾದ್ರೂ ಹಾಳಾಗ್ಲಿ, ನಾನು ಮಾತ್ರ ಸುರಕ್ಷಿತವಾಗಿ ನನ್ನ ಚೇರಲ್ಲಿ ಕೂತ್ಕೋಬೇಕು ಅನ್ನೋ ಕಾಲ ಇದು. 2000 ಹಿಂದೆ ಈ ಒಂದು ತ್ಯಾಗದ ಜೀವನವೇ ಭಾರತದ ಅಂತಃಸತ್ವ. ತ್ಯಾಗ ಮಾಡಿದ್ರಲ್ಲ ಪ್ರಜೆಗಳಿಗೋಸ್ಕರ, ಜನತೆಗೋಸ್ಕರ, ಅದೇ ಭಾರತದ ಅಂತಃಸತ್ವ. ಅದಕ್ಕೆ ಐನ್ಸ್ಟೀನ್ ಅಂತ ವಿಜ್ಞಾನಿ ನನಗೆ ಯಾವ ಧರ್ಮನೂ ಸೇರಿಲ್ಲ, ನಾನೇನಾದ್ರೂ ಭೌತಶಾಸ್ತ್ರದವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ, ಏನಾದ್ರೂ ಒಂದು ಧರ್ಮ ಅಂತ ಇದ್ರೆ ಸೇರೋದಾದ್ರೆ ನಾನು ಬೌದ್ಧ ಧರ್ಮವನ್ನು ಸೇರ್ತೇನೆ ಅಂತ ಹೇಳಿದ್ದಾರೆ. ಯಾಕತ್ತರ ಹೇಳಿದವರು? ಒಬ್ಬ ದೊಡ್ಡ ವಿಜ್ಞಾನಿ, ಯಾವ ಧರ್ಮನೂ ಸೇರ್ಲಿಲ್ಲ ಅವರು. ಆ ವಿಜ್ಞಾನಿಗೆ ಯಾಕೆ ಇವ್ರು ಬಂತು ಅಂದ್ರೆ ಅಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಬದುಕಿನ ಸಾರಾಂಶ ಇದೆ. ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಮತ್ತು ಬದುಕಿನ ಎಲ್ಲ ವಿಚಾರಗಳನ್ನ, ಸಂಗತಿಗಳನ್ನ ನಮಗೆ ಹೇಳಿದ್ದಾರೆ. ಪಂಚಶೀಲ ಸತ್ವಗಳನ್ನ ಬೋಧಿಸ್ತಾರಲ್ಲ, ಅದೆಲ್ಲವನ್ನ ನಮ್ಗೆ ಹೇಳಿ ಇದನ್ನ ನಮಗೆ ಬಿಟ್ಟಿದ್ದಾರೆ. ಮತ್ತು ನಿಮ್ಗೆ ಬೇಕಾದ್ರೆ ನನ್ನ ಪ್ರಶ್ನೆ ಮಾಡಿ ಅಂತ ನೈತಿಕತೆಯನ್ನು ಬರೆದಿದ್ದಾರೆ. ನೈತಿಕತೆ ಯಾರಿಗೂ ಇಲ್ಲ. ಕೇಳಪ್ಪ, ನಿನ್ ಡೌಟ್ ಅನ್ನು ಕೇಳೋ, ನನ್ಗೆ ನಿನ್ಗೆ ನಿನ್ ರೈಟ್ಸ್, ಅದು ನಿನ್ನ ಹಕ್ಕು ಕೇಳೋದು. ಆ ಥರ ಹೇಳಿ ನಾನು ಪ್ರಶ್ನೆ ಮಾಡಿ ಅಂತ ಕೇಳಿ ಅಂತ ಹೇಳಿ ಅಷ್ಟು ನೈತಿಕತೆ ಇರಬೇಕಾದ್ರೆ ಅವರ ನೈತಿಕ ನಿಲುವು ಎಷ್ಟು ಗಟ್ಟಿಯಿಂದ ಇತ್ತು, ಪ್ರಜಾಸತ್ತಾತ್ಮಕವಾಗಿ ಅವರ ನಿಲುವು ಏನಿತ್ತು ನಡೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನು ಅವರು ಅಂದೇ ಹುಟ್ಟಾಕ ಬೀಜ ಹಾಕಿದ್ರು. ಬುದ್ಧ ಪ್ರಜಾಪ್ರಭುತ್ವದ ಬೀಜ ಹಾಕಿದ್ರು. ಬಸವಣ್ಣವರು
ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಸಮುದಾಯಗಳ ಪರಿಣತರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಅದು ಒಂದು ಅನುಭವ ಮಂಟಪ ಪಾರ್ಲಿಮೆಂಟ್ ಆಗೋ ರೀತಿಯಲ್ಲಿ ಪರಿವರ್ತನೆ ಮಾಡಿದ್ರು. ಅದರಲ್ಲಿ ಶೂನ್ಯ ಸಿಂಹಾಸನದ ಅಧ್ಯಕ್ಷರು ಅಲ್ಲಮ್ಮ ಪ್ರಭು, ಬ್ರಾಹ್ಮಣರಲ್ಲ, ಲಿಂಗಾಯತರಲ್ಲ, ಒಕ್ಕಲಿಗರಲ್ಲ, ಮುಂದುವರಿದ ಜಾತಿಯವರಲ್ಲ, ಅಲ್ಲಮ್ಮ ಪ್ರಭು ಅದರ ಅಧ್ಯಕ್ಷರು, ಬಸವಣ್ಣ ಅಲ್ಲಿ ಸದಸ್ಯರು. ಎಂತ ಉದಾತ್ತವಾದಂತ ನಿಲುವು! ಅದೇ ಅತ್ಯಂತ ಕೆಳಸ್ತರದ ಸಮುದಾಯಕ್ಕೆ ಸೇರಿದಂತ ಅಲ್ಲಮ್ಮ ಪ್ರಭುವನ್ನ ಅದರ ಅಧ್ಯಕ್ಷರು ಮಾಡಿದ್ರು ಅನುಭವ ಮಂಟಪದ್ದು. ಅಲ್ಲಿ ಜನರ ಸಮಸ್ಯೆಗಳ ಚರ್ಚೆ ಆಗ್ತಾ ಇತ್ತು, ಅನುಭವದ ವಿನಿಮಯ ಆಗ್ತಾ ಇತ್ತು. ಬೀಜ ಹಾಕಿದಂತ ಪ್ರಜಾಪ್ರಭುತ್ವ ಬುದ್ಧನ ಕಾಲದಲ್ಲಿ ಅಲ್ಲಿ ಮರವಾಗಿ ಬೆಳೀತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಜೊತೆಲಿ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ಎಂತ ಆಡಳಿತ ಕೊಡ್ತಾ ಇದ್ದೀರಿ, ಸ್ವತಂತ್ರ ಕೊಡ್ತಾ ಇದ್ದೀರಿ, ನಿಮ್ಮ ಆಡಳಿತ ಇದ್ದಾಗಲೇನೆ ನಾವು ಕೆರೆ ನೀರು ಮುಟ್ಟಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಇಲ್ಲ. ಬ್ರಿಟಿಷ್ ಇಂಡಿಯಾದ ಆಡಳಿತ ಇದ್ದಾಗಲೇನೆ ನಮ್ಗೆ ಇಷ್ಟೊಂದು ಸಂಕಷ್ಟ. ನೀವು ಸ್ವತಂತ್ರ ಕೊಟ್ಟ ಮೇಲೆ ಯಾರು ನಮ್ಮನ್ನ ಈ ತರ ಮಾಡ್ತಾ ಇದ್ರೆ ಅಧಿಕಾರ ಕೊಟ್ರೆ ಇನ್ನು ನಮ್ಮ ಬದುಕು ಇನ್ನೂ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತ ಕೊಡಿ ಅಂತ ಹೇಳಿ ಎಲ್ಲರಿಗೆ ವಯಸ್ಕರ ಮತದಾನದ ಹಕ್ಕನ್ನು ಕೊಟ್ಟರು. ನಮ್ಮೆಲ್ರಿಗೂ ವಯಸ್ಕರ ಮತದಾನದ ಹಕ್ಕನ್ನು ಕೊಟ್ಟರು. ಈ ಮತದಾನದ ಹಕ್ಕು ಕೊಟ್ಟ ಮೇಲೆ ಬೀಜ ಹಾಕಿದ ಪ್ರಜಾಪ್ರಭುತ್ವ 2500ರಲ್ಲಿ ಮರವಾಗಿ ಬೆಳೆದಂತ ಅನುಭವ ಮಂಟಪದ ಸಂದರ್ಭದ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕಾಲದಲ್ಲಿ ಹಣ್ಣಾಗಿ ಫಲ ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಪ್ರಜಾಪ್ರಭುತ್ವ ಹಣ್ಣಾಗಿ ಫಲ ಬಿಡಕ್ಕೆ ಕೊಡ್ತಿದೆ. ಅವೆಲ್ಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಅನುಭವಿಸುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟತಕ್ಕಂಥ ಸಂವಿಧಾನ ಇದೆಯಲ್ಲ, ಅದರ ಯಥಾವತ್ತು ಜಾರಿ ಆಗಬೇಕು. ಜಾರಿ ಆಗದೆ ಹೋದ್ರೆ ಇನ್ನೂ ನಮ್ಮ ಬದುಕು ಅಸಹಾಯಕತೆಯಿಂದನೇ ಕೂಡಿರ್ತದೆ. ಅಸಮಾನತೆ ಸಮಾಜವನ್ನ ಮುಂದುವರಿಸುವಂತ ಪರಿಸ್ಥಿತಿ ಇದೆ. ಪ್ರಜಾಪ್ರಭುತ್ವ ಅಂದ್ರೆ ನಮ್ಮ ಬದುಕಿನ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆ. ಪ್ರಜಾಪ್ರಭುತ್ವ ಬದುಕನ್ನು ವಿಶ್ಲೇಷಣೆ ಮಾಡುವಂತ, ಬಲಾಢ್ಯರಿಂದ ಬಲಹೀನರಿಗೆ ರಕ್ಷಣೆ ಕೊಡುವಂತ ಒಂದು ಬಲವಾದಂತ ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ಇನ್ನೂ ಹೆಚ್ಚು ಬಲಯುತ ಆಗಬೇಕು. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1924 ಬಹಿಷ್ಕೃತ ಹಿತಕಾರಣಿ ಸಭೆ ಅಂತಕ್ಕಂಥ ಸಂಘಟನೆಯನ್ನು ಹುಟ್ಟಾಕಿದ್ರು. ಬಹಿಷ್ಕೃತ ಹಿತಕಾರಣಿ ಸಭೆ ಇದ್ರ ಉದ್ದೇಶ ಅಂದ್ರೆ ಎಲ್ಲ ಶೋಷಿತ ವರ್ಗಗಳು ಒಗ್ಗಟ್ಟಾಗಿ ತಮ್ಮ ಹಕ್ಕುಗಳಾಗಿ ಬೇಡಿಕೆಗಳನ್ನು ಇಡಬೇಕು, ಹೋರಾಟ ಮಾಡಬೇಕು, ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ಒಂದು ಬಹಿಷ್ಕೃತ ಹಿತಕಾರಣಿಯ ಸಭೆಯ ಕಾರ್ಯಚಟುವಟಿಕೆಗಳು ಇಂದಿನ ಸಂದರ್ಭದಲ್ಲಿ ಅಗತ್ಯ ಎಂದು ನಾನು ಭಾವಿಸಿದ್ದೇನೆ. ಇವತ್ತು ದೇಶದಲ್ಲಿ ಜಾತಿ ಮತ್ತು ಧರ್ಮ ಮುಂಚೂಣಿಗೆ ಬರ್ತಾ ಇದ್ದಾವೆ. ಜಾತಿ ಮತ್ತು ಧರ್ಮ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ಸವಾರಿ ಮಾಡಲಿಕ್ಕೆ ಅವಕಾಶ ಕೊಡಬಾರದು. ಇವೆರಡೂ ಕೂಡ ಭಾರತದ ಅಭಿವೃದ್ಧಿಗೆ ಹಿನ್ನಡೆಯನ್ನ ಉಂಟು ಮಾಡ್ತವೆ. ಅದಕ್ಕೆ ನಾವು ಹೇಳಿದ್ರು ಒಂದು ಮಾತಾಡೋರಿಬ್ರು, ಎಲಿಮಿನೇಷನ್ ಆಫ್ ಕ್ಯಾಸ್ಟ್, ಜಾತಿ ವಿನಾಶ, ಸಮ ಸಮಾಜದ ನಿರ್ಮಾಣ, ಕರುಣೆ, ಎಂತ ಉದಾತ್ತವಾದಂತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಬುದ್ಧ ಅವರು ನಮಗೆ ಹೇಳಿರ್ತಕ್ಕಂಥದ್ದು, ನಿನಗೆ ನೀನೇ ಗುರು, ನಿನಗೆ ನೀನೇ ದಾರಿದೀಪ, ಯಾರು ಬಂದು ನಿಂತ್ಕೊಳ್ಳಲ್ಲ, ನಿನಗೆ ನೀನೇ ಗುರು, ನಿನಗೆ ನೀನೇ ದಾರಿದೀಪ ಅಂತ ಹೇಳಿದ್ದಾರೆ. ಇನ್ಯಾರನ್ನು ಹುಡ್ಕಕ್ಕೆ ಹೋಗ್ಬೇಡಿ. ಸ್ವರ್ಗ, ನರಕ, ಪುನರ್ಜನ್ಮ ಇವೆಲ್ಲ ಯಾವುದೂ ಇಲ್ಲ.
ಆಧ್ಯಾತ್ಮಿಕದ ಜೊತೆಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿ ನಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನ ಕಾಣಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬುದ್ಧ ಜಯಂತಿಯನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದು, ಕರ್ನಾಟಕ ಸರ್ಕಾರ ಬುದ್ಧ ಜಯಂತಿಯನ್ನ ನಾವು ಘೋಷಣೆ ಮಾಡಿದ್ವಿ. ಅದಕ್ಕೆ ಒಂದು ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ವಿ ಕಳೆದ ಬಜೆಟ್ ಅಲ್ಲಿ. ಎಲ್ಲ ಗುರುಗಳೇ, ನೀವೆಲ್ಲ ಬಂದು ನನ್ನ ಭೇಟಿ ಆಗಿದ್ರಿ. ಅದಕ್ಕೆ ಒಂದು ನಿಗಮವನ್ನು ಕೂಡ ಮಾಡಿದ್ದೇವೆ. ಆ ನಿಗಮದಿಂದ ಕೂತ್ಕೊಂಡು ಅರ್ಜಿ ಕೊಟ್ಬಿಟ್ಟು ಏನೋ ಬೆನಿಫಿಟ್ ತಗೊಳ್ಳೋದು ಒಂದು ಭಾಗ ಆದ್ರೆ ಹತ್ತ ಕಡೆ ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ಬದುಕಿನ ಸತ್ಯಗಳನ್ನ ಅರಿತು ಧರ್ಮ ಹುಟ್ಟಿದೆ. ನಮ್ಗೆ ಸ್ಪಷ್ಟ ಗೊತ್ತಾಗ್ಬೇಕಾದ್ದು, ಮನುಷ್ಯ ಮೊದಲು ಮನುಷ್ಯ ಹುಟ್ಟಿದ ಮೇಲೆ ನಾವು ಇದನ್ನ ಸೃಷ್ಟಿ ಮಾಡುದು. ಧರ್ಮ ನಮ್ಮ ಯಾರನ್ನೂ ಸೃಷ್ಟಿ ಮಾಡಲೇ ಇಲ್ಲ. ನೀವು ಇಸ್ಲಾಂ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ, ಅಥವಾ ಸಿಖ್ ಧರ್ಮ ತಗೊಳ್ಳಿ, ಬೌದ್ಧ ಧರ್ಮ ತಗೊಳ್ಳಿ, ಎಲ್ಲ ನಾವು ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದ್ದು. ಅಂದ್ಮೇಲೆ ಧರ್ಮ ಇರೋದು ನಮ್ಮ ಶ್ರೇಯಸ್ಸಿಗೆ, ನಮ್ಮ ಅಭಿವೃದ್ಧಿಗೆ. ಅದಕ್ಕೆ ಬುದ್ಧ ಮತ್ತು ಬಸವಣ್ಣ ಎಂದೂ ಧರ್ಮದಲ್ಲಿ ನನ್ನ ಪಾತ್ರ ಏನು, ಧರ್ಮ ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತ ಎಲ್ಲೂ ಹೇಳಿಲ್ಲ. ಆ ವಿಚಾರಗಳನ್ನ ನಮಗೆ ಬಿಟ್ಟಿದ್ದಾರೆ, ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ನಮಗೆ ಬಿಟ್ಟಿದ್ದಾರೆ. ಆದ್ರಿಂದ ಧರ್ಮಾಂಧತೆ ನಮಗೆ ವಿಮೋಚನೆಯನ್ನು ಕೊಡಲಾರದು. ಧರ್ಮಾಂಧತೆ ಇವತ್ತು ದೇಶದಲ್ಲಿ ನಡೀತಾ ಇರತಕ್ಕಂಥ ಧರ್ಮಾಂಧತೆ ಅಂದ್ರೆ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಜಿನೋಫೋಬಿಯಾ ಅಂದ್ರೆ ಧರ್ಮದ ಮುಖಾಂತರ ಹೆದರಿಕೆ ಉಂಟಾಕೋದು. ಏನ್ರಿ ಈ ತರ ಬಟ್ಟೆ ಹಾಕ್ತಿದ್ರಿ, ಏನ್ ಸ್ಕೂಲಲ್ಲಿ ಹಾಲು ಕುಡಿದ್ರೆ ಮೊಟ್ಟೆ ಕುಡಿತಾ ಇದ್ದೀರಿ, ಹೆಣ್ಮಕ್ಳೆಲ್ಲ ಸ್ಕರ್ಟ್ ಹಾಕ ಬರ್ತಾ ಇದ್ದೀರಿ. These are all the rights and fundamental rights given in the Constitution. ಇದನ್ನ ಪ್ರಶ್ನೆ ಮಾಡುವಂತ ಕಾಲ. ಇದಕ್ಕೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಈ ಹಕ್ಕುಗಳು ನೀವು ಪ್ರಿಯಾಂಬಲ್ ಓದಿದ್ರಿ ಅಂತ ಅನ್ಕೊಂಡಿದ್ದೀನಿ. ಸಂವಿಧಾನದ ಪೀಠಿಕೆಯನ್ನ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಹಕ್ಕುಗಳು ನಮಗೆ ಇನ್ನೂ ಯಥಾವತ್ತಾಗಿ ಜಾರಿಯಾಗಿಲ್ಲ. ಯಥಾವತ್ತಾಗಿ ಜಾರಿ ಆಗದೇ ಇರೋದ್ರಿಂದ ಅಸಮಾನತೆಯ ಸಮಾಜವನ್ನು ಕಾಣ್ತಾ ಇದ್ದೇವೆ. ಸ್ವಾತಂತ್ರ್ಯ ಮತ್ತು ಸಮಾನತೆ ಜೊತೆಗೆ ಹೋಗದೆ ಇದ್ರೆ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇರೋದಿಲ್ಲ. ಸಮಾನತೆ ಇಲ್ಲದೆ ಇರುವಂತಹ ಸ್ವಾತಂತ್ರ್ಯನೇ ಅಲ್ಲ. ನಾವು ಬಯಸ್ತಾ ಇರೋದು ಸಮಾನತೆಯ ಸಮಾಜವನ್ನ. ಸಮಾನತೆ ಸಮಾಜ ಬರದೇ ಹೊರತು ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರು ಸ್ವತಂತ್ರವನ್ನು ಕೊಡುವ ಸಂದರ್ಭದಲ್ಲಿ, ನಮಗೆ ವಯಸ್ಕರ ಮತದಾನವನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದಂತ ಮಾತುಗಳು ಆವಾಗಲೇ ಹೇಳಿದ್ರು ಅವರು. ಇಲ್ಲಿಯ ತನಕ ರಾಜ ಅರಮನೆಯಲ್ಲಿ ಹುಡ್ತಾ ಇದ್ದ, ನಿಮಗೆ ಓಟಿನ ಹಕ್ಕು ಕೊಟ್ಟ ಮೇಲೆ ಮತಗಟ್ಟೆಯಲ್ಲಿ ಹುಡ್ತಾನೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ದುಡ್ಡಿನ ಮುಖಾಂತರ ಹುಟ್ಟೋದನ್ನ ನಾವೆಲ್ಲ ಎದ್ದು ತಪ್ಪಿಸ್ತೇ ಹೋದ್ರೆ ಮತ್ತೆ ಸರ್ವಾಧಿಕಾರಿ ಧೋರಣೆ ಬರುತ್ತೆ. ಸರ್ವಾಧಿಕಾರಿ ಬೆಳೆದ್ರೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವ ನಾಶ ಆದ್ರೆ ನಾವೆಲ್ಲ ಎಲ್ಲಿರ್ತೀವಿ? ಸಂವಿಧಾನಕ್ಕೆ ಯಾಕೆ ಸವಾಲಿದೆ? ಎಲ್ಲಿದೆ? ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ವಿಮೆನ್ ರಿಸರ್ವೇಶನ್ ಬಿಲ್ ಬಂತು. ನಮ್ಮ ಲೆಕ್ಚರ್ಸ್ ಅಲ್ಲಿ ಇದೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ. ವಿಮೆನ್ ರಿಸರ್ವೇಶನ್ ಬಿಲ್ ಇಸ್ ಡಿಫರೆಂಟ್, ಡಿಲಿಮಿಟೇಷನ್ ಇಸ್ ಡಿಫರೆಂಟ್. ಕ್ಷೇತ್ರ ಪುನರ್ವಿಂಗಡಣೆ ಬೇರೆ, ವಿಮೆನ್ ರಿಸರ್ವೇಶನ್ನೇ ಬೇರೆ. ಯಾವುದೋ ಬಿಲ್ ಅದಂತ ಮಹತ್ವ ಬಿಲ್ ಪಾಸ್ ಆಗಿದ್ರೆ 2/3 ಮೆಜಾರಿಟಿ ಇರಬೇಕು ಪಾರ್ಲಿಮೆಂಟ್ ಅಲ್ಲಿ. ಅದಕ್ಕೇನ್ ಮಾಡಿದ್ದಾರೆ, ಸೆಕ್ಷನ್ 8 ಡಿಲಿಂಕ್ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ತೆಗೆದಾಕಿ ಅದರ ಸಂವಿಧಾನದಲ್ಲಿದ್ದಂತ ಅಧಿಕಾರವನ್ನ ತಿರುಚಿ ನೇರವಾಗಿ ಸರ್ಕಾರದ ಅಧಿಕಾರಕ್ಕೆ ತಗೊಳ್ಳೋದು. ದಟ್ ಮೀನ್ಸ್ ಟು ಸೇ ಡಿನೇ ದಿ ಪವರ್ಸ್ vested in the constitution as far as the delimitation is concerned
should be taken away from the constitution. The government must have that power. ಆ ಥರ ಆದ್ರೆ ನಮ್ಮ ಗತಿ ಏನಾಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನಮ್ಮ ಸಮಸ್ಯೆಯ ಬೀಗದ ಕೈ ಇರೋದು ರಾಜಕೀಯ ಅಧಿಕಾರದಲ್ಲಿ. ನಮ್ಮ ಸಮಸ್ಯೆಯ ಬೀಗದ ಕೈ ಇರೋದು ರಾಜಕೀಯ ಅಧಿಕಾರದಲ್ಲಿ. 10 ವರ್ಷಕ್ಕೆ ಒಂದ್ಸಾರಿ ಸೆನ್ಸಸ್ ಡಿಲಿಮಿಟೇಷನ್ ಮಾಡಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇವರು ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಬಿದ್ದೋದಂತದ್ದು ಹಿಸ್ಟಾರಿಕಲ್ ಡೆವಲಪ್ಮೆಂಟ್. ಮಹಿಳಾ ಮೀಸಲಾತಿಗೆ ವಿರುದ್ಧ ಇಲ್ಲ. ಇವರೆಲ್ಲ ಸೇರಿ ಮನವಾದಗಳು ಅಂತ ಹೇಳಿದ್ರೆ ದೇವರಾಜ್ ಅವರು, ಇವರೆಲ್ಲ ಸೇರೇನೆ ಹಿಂದೂ ಕೋಡ್ ಬಿಲ್ ಡಿಫೀಟ್ ಮಾಡಿದ್ದು. ಮಹಿಳೆಯರಿಗೆ ಸಮಾನತೆ, ಸಮಾನ ವೇತನ, ಆಸ್ತಿ ಹಕ್ಕು, ಉದ್ಯೋಗದ ಎಲ್ಲ ಹೇಳಿದಾಗ ಎಲ್ಲ ಸೇರಿ ಆ ಬಿಲ್ಲನ್ನು ಸೋಲಿಸಿದ್ರು. ಈಗ ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಸತಿಯೊಡನೆ ಸಹಗಮನ ಪದ್ಧತಿ ಯಾರ ಕಾಲದಲ್ಲಿತ್ತು, ಯಾವ ಧರ್ಮದಲ್ಲಿತ್ತು? ಗಂಡ ಸತ್ತ ಮೇಲೆ ಹೆಂಡತಿನೂ ಬೆಂಕಿಗೆ ಬಿದ್ದು ಸಾಯ್ಬೇಕು. ಯಾರು ಮಾಡ್ತಾ ಇದ್ರು? ಇದೇ ಸನಾತನವಾದಿಗಳು. ಅವ್ರಿಗೆ ಯಾವಾಗ ಕಾಣ್ತಾ ಇದ್ದು? ರಾಜಾರಾಮ್ ಮೋಹನ್ ರಾಯ್ ಅವ್ರ ಅಣ್ಣ ಸತ್ತೋದಾಗ ಅವ್ರ ಹೊತ್ತಿಗೆ ಬೆಂಕಿಗೆ ಹಾರಬೇಕಾಗಿತ್ತು. ಏನ್ರಿ ಇಂಥ ಕ್ರೂರ ಪದ್ಧತಿ? ಇಟ್ ಕಮ್ಸ್ ಟು ದೇರ್ ಟರ್ನ್ ಅವ್ರ ಕಣ್ಣು ತೆರೀತು. ಬೇರೆಯವ್ರಿಗಾದ್ರೆ ಸೊ ಈ ತರದ ಒಂದು ಸನಾತನವಾದ, ಈಗ ಮನುವಾದವನ್ನು ಸುಟ್ಟಾಕಿದ್ರು. ಸಹಸ್ರಬೋಧೆ ಮತ್ತು ಗಂಗೂಬಾಯಿ ಸಾವಂತ್ ಅನ್ನೋ ಇಬ್ಬರು ಅಂಬೇಡ್ಕರ್ ಶಿಷ್ಯರು. ಅವರಲ್ಲಿ ಒಂದು ಹಿಂದೂ ಒಬ್ಬರು, ಬ್ರಾಹ್ಮಣರೊಬ್ಬರು ಅವ್ರ ಶಿಷ್ಯರು. 1927 ಮಾಡ್ಕೆರೆ ಹತ್ರ ಅದನ್ನು ಸುಟ್ಟಾಕ್ತಾರೆ. ಯಾಕೆ ಸುಟ್ಟಾಕ್ತಾರೆ? ಅಂದಿನ ಅಸ್ಪೃಶ್ಯ ಸಮುದಾಯಗಳು ಕೆರೆ ನೀರಿಗೆ ಹೋಗೋದು ಅಷ್ಟೇ ಅಲ್ಲ, ದೇವಸ್ಥಾನ ಪ್ರವೇಶ ಮಾಡೋದು ಅಲ್ಲೇ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಮದುವೆ ಆದ್ರೆ ಪೂಜಾರಿ ಜೊತೆಲಿ 1 ವಾರ ಇರಬೇಕಾಗಿತ್ತು. ಎಂತ ಕ್ರೂರವಾದ ಪದ್ಧತಿ! ನಮಗೆ ವಿದ್ಯೆ ಇಲ್ಲ, ಎಣ್ಣೆ ಕಾಯಿಸಿ ಕಿವಿಲಾಗ್ತಾ ಇದ್ರು. ಅಂತ ಕ್ರೂರವಾದ ಪದ್ಧತಿಯನ್ನ ವಿರೋಧ ಮಾಡಿ, ಅದು ಮತ್ತು ನಾಗಕಾಲ ಟೆಂಪಲ್ ಪ್ರವೇಶ, ಈ ಎರಡನ್ನ ಇಟ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ವಾದ ಮಾಡ್ತಾರೆ. ಹೆಂಗೆ ಸೋಷಿಯಲ್ ಸ್ಟೇಟಸ್ ಇದೆ ಇಂಡಿಯಾದಲ್ಲಿ ಅಂತೇಳಿ. ದಿಸ್ ಆರ್ ದ 2 ಇಂಪಾರ್ಟೆಂಟ್ ಎವಿಡೆನ್ಸ್. ಅವನ್ನ ಎವಿಡೆನ್ಸ್ ಮಾಡ್ಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರಿಗೆ ರಕ್ಷಣೆ ಕೊಟ್ಟವರು ಒಬ್ಬ ಮುಸ್ಲಿಂ ಲೀಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಗಾ ಖಾನ್ ಅಂತೇಳಿ ಒಬ್ಬ ಮುಸ್ಲಿಂ ಲೀಗ್ನ ಲೀಡರ್ ಅವರು ಹೋದಾಗ 10,000 ಜನ ಅವ್ರನ್ನೆಲ್ಲ ಹಚ್ಕೊಂಡ್ ಬರ್ತಾರೆ. ಅವರು ಒಂದಲೇ ಅವ್ರಿಗೆ ಅವಕಾಶ ಕೊಟ್ಟು ಅಲ್ಲೇ ಸಭೆ ಮಾಡಿಸ್ತಾರೆ. ಸೊ ಈ ತರ ಇತಿಹಾಸ ನಮಗೋಸ್ಕರನೇ, ದೇಶಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸಂಪೂರ್ಣವಾದಂತ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ನಾವು ಅದನ್ನ ಅನುಕರಣೆ ಮಾಡುವಾಗ ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ. ಶಿಕ್ಷಣ ಒಂದೇ. ಬಹಿಷ್ಕೃತ ಹಿತಕಾರಣಿ ಮಾಡಿದಾಗ ಅವ್ರು ಹೇಳಿದ್ದೇನೆ, ಶಿಕ್ಷಣ, ಸಂಘಟನೆ, ಹೋರಾಟ. ಅವ್ರು ಕೊಟ್ಟಿರೋ ಮಂತ್ರ ಇದು. 100 ವರ್ಷಗಳ ಹಿಂದೆ ನಮ್ಮ ದಲಿತ ಸಂಘಟನೆಗಳು ಅಥವಾ ನೀವ್ಯಾರು ಕಾರ್ಯಕ್ರಮ ಮಾಡಿದ್ರೆ ನೀವು ಮೇಲ್ವರೆಗೂ ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮಂತ್ರಗಳ ಮೂಲಕ ನಾವು ಸಂಘಟಿತರಾಗಬೇಕು. ಇನ್ನು ಸಂಪೂರ್ಣವಾಗಿ ಸಮಾನತೆ ಸಿಕ್ಕಿಲ್ಲ ನಮ್ಗೆ. ಹಳ್ಳಿಗಳಲ್ಲಿ ಇನ್ನೂ ಪ್ರವೇಶ ಸಿಗ, ಸಾರ್ವಜನಿಕ ರಸ್ತೆಗಳಲ್ಲಿ ಹೆಣ ಹೊಚ್ಕೊಂಡು ಹೋಗೋಕೆ ಬಿಡಲ್ಲ ದಲಿತರದು ಎಷ್ಟೋ ಕಡೆ. ಅದಕ್ಕೆ ಸೋಷಿಯಲ್ ಬೈಕಾಟ್ ಬಿಲ್ ತಂದಿದ್ದೀನಿ ನಾನು. ಸೋಷಿಯಲ್ ಬೈಕಾಟ್ ಅದು ಶೆಡ್ಯೂಲ್ ಕಾಸ್ಟ್ ಇರಲಿ, ಬೇರೆಯವರಲ್ಲಿ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನವಾಗಿ ಯಾರಿಗೂ ಅವಕಾಶ ಇಲ್ಲ. ಮೇಲ್ಜಾತಿಯವರು ಅಥವಾ ಕೆಳ ಜಾತಿಯವರು ಅಂತ ಮೇಲೆ ಕೆಳಗೆ ಅಂತೇನಿಲ್ಲ. ಮುಂದುವರೆದ ಜಾತಿ, ಹಿಂದುಳಿದ ಜಾತಿಗಳು ಮದುವೆ ಆದ್ರೆ ಅವರನ್ನ
ಮರ್ಯಾದೆ ಅಂತಂದ್ರೆ ಮರ್ಯಾದೆ ಇಲ್ಲದೆ ಗೊತ್ತದು, ಅದಕ್ಕೂ ಬಿಲ್ ತಂದಿದ್ದೀವಿ. ಸುಮೋಟೋ ಕೇಸ್ ಹಾಕಿ ಜೈಲ್ಗೆ ಹಾಕ್ಬೇಕು, ಆ ತರ ಬಿಲ್ ತಂದಿದ್ದೀವಿ. ಮೊನ್ನೆ ಅಸೆಂಬ್ಲಿದಲ್ಲಿ ಬಿಲ್ ತಂದಿ. ಈ ಬಿಲ್ಗಳಿಂದ ಏನು ದೊಡ್ಡ ಬದಲಾವಣೆಯಲ್ಲಿ ಶಿಕ್ಷೆ ಆಗುತ್ತೆ, ಆದ್ರೆ ಜನರ ಮನಸ್ಸಿನ ಬದಲಾವಣೆ, ಸಮುದಾಯದ ನಿಲುವಿನಲ್ಲಿ ಬದಲಾವಣೆ ಆಗದ ಹೊರತು ಸುಧಾರಣೆ ಆಗುವುದಿಲ್ಲ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಬುನಾದಿನೇ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ. ಈ ತಳಹದಿಯ ಮೇಲೆ ದೇಶದ ಪ್ರಜಾಪ್ರಭುತ್ವ ನಿಂತಿದೆ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ತಳಹದಿಯ ಮೇಲೆ ಭಾರತ ದೇಶದ ಪ್ರಜಾಪ್ರಭುತ್ವ ನಿಂತಿದೆ. ಇದನ್ನು ದುರ್ಬಲಗೊಳಿಸಲಿಕ್ಕೆ ಕೋಮುವಾದ ಮತ್ತು ಮದೀಯವಾದ ಸವಾಲುಗಳನ್ನು ಆಗ್ತಾ ಇದ್ದಾವೆ. ಯಾವ ಶೋಷಿತ ವರ್ಗಗಳು ಸಂಘಟನಾತ್ಮಕ ಹೋರಾಟಗಳ ಮೂಲಕ ದೊಡ್ಡ ಶಕ್ತಿಯಾಗಿ ದ್ವಿಜ ಶಕ್ತಿಯನ್ನ ಹಿಮ್ಮೆಟ್ಟಿಸಬೇಕಾಗಿತ್ತು, ಬ್ರಾಹ್ಮಣ ಶಕ್ತಿಯನ್ನ ಹಿಮ್ಮೆಟ್ಟಿಸಬೇಕಾಗಿತ್ತು. ಬ್ರಾಹ್ಮಣ್ಯ ಶಕ್ತಿ ಬ್ರಾಹ್ಮಣನಲ್ಲ. ಅಂಬೇಡ್ಕರ್ ಹೇಳಿದ್ದಾರೆ, ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ. ಬ್ರಾಹ್ಮಣ್ಯ ಶಕ್ತಿಗಳನ್ನ ಹಿಮ್ಮೆಟ್ಟಿಸುವಂತ ಶಕ್ತಿಯನ್ನ ಮೈಗೂಡಿಸ್ಕೊಳ್ಳದೆ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಇಂದು ಸಂವಿಧಾನದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಕೈಗಳನ್ನ ದುರ್ಬಲಗೊಳಿಸ್ತಾ ಇದ್ದಾವೆ. ದ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಆರ್ ಆಲ್ ಟ್ವಿಸ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್, including election commission, the CBC, the CBI, the ED and income tax, ಇವನ್ನೆಲ್ಲ ಬಳಸಿ ಪ್ರಜಾಪ್ರಭುತ್ವದ ಕುತ್ತಿಗೆಯನ್ನ ಇಸಿಕ್ಕಾಗ್ತಾ ಇದ್ದಾರೆ. ಇಂಥ ಒಂದು ಆಡಳಿತ ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಅಮೂಲಾಗ್ರವಾದಂತ ಬದಲಾವಣೆ ತರ್ತಕ್ಕಂಥ ಯಾವುದೇ ಘೋಷಣೆಗಳನ್ನ ಕಾಣಲಿಲ್ಲ. ಅಮೂಲಾಗ್ರವಾದಂತ ಬದಲಾವಣೆ ತರ್ತಕ್ಕಂಥ ಯಾವುದೇ ಅಂಶಗಳನ್ನು ಕಾಣಲಿಲ್ಲ. ಆದರೂ ಮಾಧ್ಯಮಗಳು, ಕೈಗಾರಿಕೋದ್ಯಮಗಳ ಕೈಯಲ್ಲಿದ್ದಾವೆ. ಅವರ ನಿರ್ದೇಶನದಂತೆ ಅವರು ಕೆಲಸ ಮಾಡಿ ಪ್ರಚಾರಗಳ ಮೂಲಕ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಜನರ ಬದುಕು, ಶೋಷಿತರ ಬದುಕು, ಕೃಷಿ ಕಾರ್ಮಿಕರ ಬದುಕು ಹಾಗೆ ಉಳಿದಿದೆ. ಲೈಫ್ ರಿಮೈನ್ ಆಸ್ ಇಟ್ ಈಸ್. ಈ ಹಿನ್ನೆಲೆಯಲ್ಲಿ ನಮಗೆ ದೊಡ್ಡ ಪ್ರೇರಣಾ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಮಾಡಿ ಅವರು ಅಲ್ಲಿ ಒಂದು ನಿರ್ಣಯ ಏನ್ ಮಾಡಿದ್ರು ಅಂದ್ರೆ, ಅವತ್ತು ದಿನ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ, ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಅಂಡ್ ಟು ಮಾರ್ಚ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಸಮಾನತೆಯನ್ನು ತೊಡೆದು ಸಮ ಸಮಾಜ ನಿರ್ಮಾಣದ ಗುರಿಯ ಕಡೆಗೆ ನಾವು ಹೆಜ್ಜೆ ಇಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಹೇಳಿದೆ.